ಮಾಡ್ತೀವಿ ಮಾಡಂಗಿಲ್ಲಲ್ಲ, ಅವು ಮಾಡಲೇಬೇಕು. ಮಾಡದೇ ಇದ್ರೆ ನಾವು ಸತ್ಯಾಗ್ರಹ ಮಾಡೋದು ಖಂಡಿತ. ಚರ್ಚೆ ಮಾಡಿದೆವು. ನಮ್ದು ಏರ್ಪೋರ್ಟ್ ಯಾವಾಗ ಸ್ಟಾರ್ಟ್ ಆಗತ್ರಿ, ಮತ್ತೆ ನಾವು ವಿಮಾನದೊಳಗೆ ಹೋಗ್ಬೇಕು ಅನ್ಸಾಕತೈತಿ ಅಂತಂದೆವು. ಅವಾಗಂದ್ರೆ ತಕ್ಷಣ ನಾನೇ ಅದನ್ನ ಓಪನಿಂಗ್ ಮಾಡ್ತೀನಿ ಅಂತಕ್ಕಂಥ ಒಂದು ಮಾತನ್ನ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ನಮಗೆ ಸುಮಾರು 1 ತಿಂಗಳು 2 ತಿಂಗಳು ಆಗ್ತಿದೆ. ಇದು ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಿರೋದ್ರಿಂದ ರಾಜ್ಯ ಸರ್ಕಾರದವರು ಇದನ್ನ ಮಾಡ್ತೀವಿ ಅಂತಕ್ಕಂಥದ್ದು MB ಪಾಟೀಲ್ ಸಾಹೇಬರಾದ್ರು ಹೇಳ್ಯಾರ. ಹೇಳ್ಬೇಕು ಅಂದ್ರೆ ಇವತ್ತು ನಗರ ಶಾಸಕರು ನಮ್ಮಲ್ಲಿ ಒಂದು ಸಣ್ಣದ ವಿಮಾನ ನಿಲ್ದಾಣ ಆಗಿತ್ತು. ಅವ್ರು ಹೇಳಿದ್ರು ಕಟ್ಟಡ ನಾವ್ದು ಡೆಬ್ಬಿಗತ್ತಿ ಅಧ್ಯಕ್ಷ ಅನ್ನೊಂದು ಮಾತು ಹೇಳಿದ್ರು. ಅಂಥದ್ದು ಬೇಡ, ಒಂದು ಬೃಹತ್ ಪ್ರಮಾಣವಾಗಿರ್ತಕ್ಕಂಥ ವಿಮಾನ ನಿಲ್ದಾಣ ಇಲ್ಲಿ ಆಗ್ಬೇಕು ಅಂತಕ್ಕಂಥ ಒಂದು ನೀವು ಸಾಂಸ್ಕೃತಿಕ ನಾಯಕ ಬಸವಣ್ಣಂದ ಇಡಲ್ಲ, ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟವ್ರು ನಿಮ್ದು ಮಹಾತ್ಮ ಗಾಂಧಿ ಪುತ್ಳಿ ಕಾಣಲ್ಲ. ನಗರ ಶಾಸಕರು ಬಹಳ ಮಾತಾಡ್ತೀರಿ, ಇಂಟ್ರೆಸ್ಟೆಡ್ ಇರ್ತೀರಿ. ಬಿಜಾಪುರ ಹಂಗ್ ಮಾಡ್ತೀನಿ, ಸಿಂಗಾಪುರ್ ಮಾಡ್ತೀನಿ ಅಂತೀರಿ. ಬಿಜಾಪುರದಾಗ 1 ಫ್ಲೈಓವರ್ 50 ವರ್ಷ ಸ್ವಾತಂತ್ರ್ಯ ಸಿಕ್ಕಿಂದ 1 ಫ್ಲೈಓವರ್ ಆಗ್ಯದ. ಇನ್ನೂ 4 ಅವಶ್ಯಕತೆ ಅದಾವ ಸರ್. ಮುಂದಿನ ದಿನದಾಗ ನಮ್ಮ ಅಧ್ಯಕ್ಷರ ನೇತೃತ್ವದೊಳಗ 4 ಫ್ಲೈಓವರ್ ಗಾಂಧಿ ಚೌಕದೊಳಗೆ ನಿಮ್ಗೆ ಹೇಳ್ತೀನಿ ನಾನು. स्वागत है आपका यस न्यूज़ कर्नाटक एक्सप्रेस में। मैं आपके साथ सुफियान हूँ। आइए आज की खबर पर नजर डालते हैं। ಆಹ್ವಾನಿತ ಎಲ್ಲ ಮಾಧ್ಯಮ ಮಿತ್ರರಿಗೆ ಜಯ ಕರ್ನಾಟಕ ಸಂಘಟನೆ ಪರವಾಗಿ ತಮಗೆ ಸ್ವಾಗತವನ್ನು ಕೋರುತ್ತಾ, ಇವತ್ತಿನ ದಿವಸ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವೊಂದು ಏನು ಮನವಿಯನ್ನು ಸಲ್ಲಿಸಿದ್ದೀವಿ, ಆ ಮನವಿಯ ವಿವರವನ್ನು ತಮ್ಮ ಮುಂದೆ ಹೇಳಲು ನಾನು ಇಚ್ಛೆ ಪಡ್ತೀನಿ. ಅವರ ವಿಜಯಪುರ ಒಂದು ಐತಿಹಾಸಿಕ ನಗರವಾಗಿದ್ದು, ಐತಿಹಾಸಿಕ ವಸ್ತು ಸಂಗ್ರಹಾಲಯದ ಜೊತೆಗೆ ಒಳ್ಳೊಳ್ಳೆ ಇವತ್ತು ಗೋಳಗುಮ್ಮಟ ಆಗಿರ್ಬೋದು, ಇಬ್ರಾಹಿಂ ರೋಜೆ ಆಗಿರ್ಬೋದು, ಹುಬ್ಳಿ ಬರ್ಜ್ ಆಗಿರ್ಬೋದು, ಇಂಥ ಅನೇಕ ಪ್ರವಾಸಿ ತಾಣವಾಗಿದ್ದು, ಆಮೇಲೆ ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ವಿಷಯ, ಇಲ್ಲಿ ಹೊರಗಿನ ಎಲ್ಲ ಜನರು ವಿಜಯಪುರಕ್ಕೆ ಬರೋದ್ರಿಂದ ನಮಗೊಂದು ಹೆಮ್ಮೆ ವಿಚಾರ ಏನಪ್ಪ ಅಂದ್ರೆ, ಈ ಐತಿಹಾಸಿಕ ನಗರದ ಜೊತೆ ಇವತ್ತು ನಡೆದಾಡುವ ದೇವರು ಅಂತ ನಾವು ಏನು ಕರಿತೀವಿ, ಜ್ಞಾನ ಯೋಗಾಶ್ರಮದ ಶ್ರೀ 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 ಸಿದ್ದೇಶ್ವರ ಶ್ರೀಗಳ ಒಂದು ಹೆಸರನ್ನ ಇವತ್ತು ನಮ್ಮ ರೈಲ್ವೆ ನಿಲ್ದಾಣಕ್ಕೆ ಇಡಬೇಕು ಅಂತಕ್ಕಂಥ ಆಗ್ರಹವನ್ನು ಇವತ್ತು ನಾವು ಜಯ ಕರ್ನಾಟಕ ಸಂಘಟನೆಯಿಂದ ಒಂದು ಬೇಡಿಕೆಯನ್ನು ನಾವು ಸರ್ಕಾರಕ್ಕೆ ಸಲ್ಲಿಸಿದ್ದೀವಿ. ಅದ್ರ ಜೊತೆಗೆ ಇವತ್ತು ವಿಮಾನ ನಿಲ್ದಾಣಕ್ಕೆ ಮಹಾತ್ಮ ಬಸವೇಶ್ವರರ ಹೆಸರನ್ನು ಕೂಡ ಇಡಬೇಕು. ಯಾಕಂತ ಹೇಳಿದ್ರೆ, ಬಸವನಾಡು ಅಂತ ಕರೆಸಿಕೊಂಡಿರ್ತಕ್ಕಂಥ ವಿಜಯಪುರ ಜಿಲ್ಲೆ ಅವರು ಸ್ವಂತ ಹುಟ್ಟಿರುವಂಥ ಸ್ಥಳ ವಿಜಯಪುರ ಜಿಲ್ಲೆಯೊಳಗೆ ಇದೆ. ಆದ ಕಾರಣಕ್ಕೆ ನಾವು ಬಸವೇಶ್ವರರ ಹೆಸರನ್ನ ವಿಮಾನ ನಿಲ್ದಾಣಕ್ಕೆ ಇಡಬೇಕು ಅಂತಕ್ಕಂಥ ಆಗ್ರಹವನ್ನು ಕೂಡ ಇಲ್ಲಿ ನಾವು ಮಾಡ್ತಾ ಇದ್ದೀವಿ. ಇದರ ಜೊತೆಗೆ ಏನಪ್ಪಾ ಅಂದ್ರೆ, ಈಗ ನಾವು ಎಲ್ಲ ಮಹಾತ್ಮರ ಹಾಗೂ ಸಾಧಕರ ಸಂತರ ಒಂದು ಪುತ್ಥಳಿಗಳ ಅನಾವರಣವನ್ನು ನಾವು ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ ಕಾಣ್ತಾ ಇದ್ದೀವಿ. ಅವು ಎಲ್ಲವೂ ರಿನಿವೇಶನ್ ಆಗಿವೆ. ಹೆಂಗಾಗಿದೆ ಅಂದ್ರೆ, ತಮ್ಮ ಜಾತಿಗಳನ್ನ ನೋಡ್ಕೊಂಡು ಇವತ್ತು ನಾವು ಲಿಂಗಾಯತರು ಎಲ್ಲರೂ ಕೂಡ ಏನು ಮಾಡಿದೀವಿ, ಬಸವೇಶ್ವರ ವೃತ್ತವನ್ನು ರಿನಿವೇಶನ್ ಮಾಡಿದ್ವಿ. ನಂತರ ಶಿವಾಜಿ ವೃತ್ತವನ್ನು ಎಲ್ಲರೂ ಮರಾಠ ಸಮಾಜದವರು ಎಲ್ಲರೂ ಸೇರಿ ಅದನ್ನು ಮಾಡ್ಬೇಕಂತ ಒತ್ತಾಯ ಮಾಡಿದ್ವಿ. ಆಮೇಲೆ ಅಂಬೇಡ್ಕರ್ ಪುತ್ಥಳಿ 2 ಸಲ ರಿನಿವೇಲ್ ಆಯಿತು. ಆದದ್ದು ನಮ್ದು ಒಳ್ಳೇದೇ. ಅದ್ರ ಜೊತೆಗೆ ಇವತ್ತು ಸ್ವತಂತ್ರ ಸಿಕ್ಕ ನಂತರ ಏನು ನಿರ್ಮಾಣ ಆಗೈತಿ ಗಾಂಧಿ ಪುತ್ಥಳ, ಅದಕ್ಕೆ 2 ಕೈ ಇಲ್ಲ, ಒಂದು ಸಿಮೆಂಟ್ ಪುತ್ಥಳ ಐತಿ. ಅದು ಇನ್ನೂವರೆಗೆ ಯಾರು ಅದನ್ನು ರಿನಿವೇಶನ್ ಮಾಡಬೇಕು, ನಗರವನ್ನು ಸುಂದರವಾಗಿ ಮಾಡಬೇಕು, ಗಾಂಧಿ ವೃತ್ತವನ್ನು ಒಂದು ಸುಂದರವಾಗಿ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಯಾರೂ ಮಾಡಿಲ್ಲ. ಇವತ್ತು ಈ ಎಲ್ಲ ವಿಚಾರಗಳನ್ನ ನಾವು ಯಾಕೆ ಇಲ್ಲಿ ಇಟ್ಕೊಂಡಿದ್ದೀವಪ್ಪ ಅಂದ್ರೆ, ಐತಿಹಾಸಿಕ ನಗರ ಸುಂದರವಾಗಬೇಕು, ಸಾರ್ವಜನಿಕರಿಗೆ ಇದರಿಂದ ಅನುಕೂಲ ಆಗಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು, ಮತ್ತು ಇನ್ನೊಂದು ನಮ್ದು ಇಲ್ಲಿ ಕಿತ್ತೂರು ಚೆನ್ನಮ್ಮ ರಂಗಮಂದಿರ ಇತ್ತು, ನಾವೆಲ್ಲರೂ ನಾಟಕ ನೋಡಿರ್ಬೋದು. ಆ ನಾಟಕ ರಂಗಮಂದಿರ ಈಗ ಅದು ಗಪ್ಪ ಆಗಿಬಿಟ್ಟது. ಅದೇನು ಸರ್ಕಾರದ ಆಸ್ತಿ ಇತ್ತು ಅಥವಾ ಏನು ಖಾಸಗಿ ಆಸ್ತಿ ಇತ್ತು ಅದು ಗೊತ್ತಿಲ್ಲ. ಆದ್ರೆ ಚೆನ್ನಮ್ಮ ರಂಗಮಂದಿರ ಅಂತಕ್ಕಂಥದ್ದು
ಅಲ್ಲೇ ಇವತ್ತು ಸರ್ಕಾರ ಮುತುವರ್ಜಿ ವಹಿಸಿ ಆ ರಂಗಮಂದಿರವನ್ನು ರಿನಿವೇಶನ್ ಮಾಡಿ ಈ ಸಾಮಾಜಿಕ ಮತ್ತು ರಂಗಕರ್ಮಿಗಳಿಗೆ ಒಂದು ಅನುಕೂಲವಾಗಲಿ, ಅವರು ನಾಟಕವನ್ನು ಮಾಡಿ ಅವರ ಹೊಟ್ಟೆಯನ್ನು ತುಂಬಿಸಿಕೊಳ್ಳುವಂಥ ಕೆಲಸವನ್ನು ಇವತ್ತು ಬಡವರು ಇರ್ತಾರೆ, ಬಡ ಕಲಾವಿದರಿಗೆ ಸಹಿತ ಅದು ಸರ್ಕಾರದಿಂದ ಉಪಯೋಗ ಆಗಲಿ ಅಂತಕ್ಕಂಥ ಒಂದು ವಿಚಾರವನ್ನು ಇಟ್ಟುಕೊಂಡು ಆ ರಂಗಮಂದಿರವನ್ನು ಕೂಡ ಇವತ್ತು ರಿನಿವೇಶನ್ ಮಾಡಿ ಆ ಕಲಾವಿದರಿಗೆ ಒಂದು ಅನುಕೂಲ ಮಾಡಿಕೊಡಬೇಕು ಅಂತಕ್ಕಂಥ ವಿಚಾರವನ್ನು ನಾವು ಇವತ್ತು ಸರ್ಕಾರದ ಮುಂದಿಟ್ಟೇವೆ. ಈ ಒಂದು ಎಲ್ಲ ವಿಚಾರಕ್ಕೆ ಅಕಸ್ಮಾತ್ ಸರ್ಕಾರ ಮಾಡದೇ ಇದ್ರೆ ಮುಂದಿನ ದಿನಮಾನದೊಳಗೆ ನಾವು ಹೋರಾಟದ ಮುಖಾಂತರ ಇವತ್ತು ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಕೊಡುವಂಥ ಸಂದೇಶನು ನಾವು ತಿಳಿಸ್ಲಾಕತ್ತೀವಿ. ಇವತ್ತೇ ತಿಳಿಸಾಕತ್ತೀವಿ. ಅದು ಒಂದು ತಿಂಗಳೊಳಗೆ ನಮಗೆ ಬರಬೇಕು. ಒಂದು ತಿಂಗಳದಾಗ ನಾವು ಏನು ಇವತ್ತು ಮನವಿ ಕೊಟ್ಟಿದ್ದೀವಿ, ಒಂದು ತಿಂಗಳೊಳಗಾಗಿ ಅವರು ನಮಗೆ ಉತ್ತರ ಕೊಡಬೇಕು. ಮಾಡ್ತೀವಿ ಮಾಡಂಗಿಲ್ಲ ಅಲ್ಲ, ಅದು ಮಾಡಲೇಬೇಕು. ಮಾಡದೇ ಇದ್ರೆ ನಾವು ಸತ್ಯಾಗ್ರಹ ಮಾಡುವುದು ಖಂಡಿತ. ಈ ವಿಚಾರದಲ್ಲಿ ನಮ್ಮ ಮಾಧ್ಯಮ ಮಿತ್ರರಿಗೆ ತಿಳಿಸ್ತೀವಿ. ಈ ವಿಚಾರಕ್ಕೆ ನಾವು ಸಾರ್ವಜನಿಕ ಬರೀ ಜಯ ಕರ್ನಾಟಕ ಸಂಘಟನೆ ಒಂದೇ ಅಲ್ಲ, ಕನ್ನಡ ಪರ ಸಂಘಟನೆಗಳು ಮತ್ತು ಪ್ರಗತಿಪರ ಸಂಘಟನೆಗಳು, ರೈತ ಸಂಘಟನೆಗಳು, ಇನ್ನುಳಿದ ಎಲ್ಲ ದಲಿತ ಸಂಘರ್ಷ ಸಮಿತಿಗಳು ಎಲ್ಲರೂ ಸೇರಿ ಇವತ್ತು ಈ ಕೆಲಸವನ್ನು ಮಾಡಬೇಕಾದಂಥ ಒಂದು ಸಂದರ್ಭ ಒದಗಬಹುದು. ಇದು ವಿಜಯಪುರ ಜಿಲ್ಲೆಯ ಒಂದು ಮುಖ್ಯ ವಿಷಯವಾಗಿರೋದ್ರಿಂದ ಇದನ್ನು ತಮ್ಮ ಮಾಧ್ಯಮ ಮಿತ್ರರಲ್ಲಿ ಇದು ಸರ್ಕಾರಕ್ಕೆ ಮುಟ್ಟುವಂಗೆ ತಮಗೆ ತಿಳಿಸ್ಬೇಕು ಅಂತಕ್ಕಂಥ ಕೋರಿಕೆಯನ್ನು ನಾನು ತಮ್ಮಲ್ಲಿ ತಿಳ್ಕೊಳ್ತಾ ಇದ್ದೀನಿ. ಖುದ್ದಾಗಿ ಕೊಟ್ಟಿಲ್ಲ, ಆದರೆ ಇವತ್ತು DC ಅವ್ರಿಗೆ ಏನು ತಿಳಿಸಿವಪ್ಪ ಅಂದ್ರೆ ಮನವಿ ಒಳಗೆ ತಿಳಿಸಿವ, ನಾವು ತೆಳಗೆ ಬರ್ದೇವೆ. ಅಲ್ಲಿ ಪ್ರಧಾನಮಂತ್ರಿ ಅವರಿಗೇನು ಇದು ಹೋಗ್ಬೇಕು. ಇಲ್ಲಿ ಅಷ್ಟೇ ಆಗ್ತಲ್ಲ, ಮುಖ್ಯಮಂತ್ರಿ, ಪ್ರಧಾನಮಂತ್ರಿ, ಆಮೇಲೆ ಮುನ್ಸಿಪಾಲ್ಟಿ ಅವರಿಗೆ ನಿಮ್ಮ DC ಅವ್ರ ಮುಖಾಂತರನೇ ಈ ಲೆಟರ್ ಸಂದಾಯ ಆಗ್ಬೇಕು. ಇಲ್ಲ, ಇನ್ನೂ ಅವ್ರ ಗಮನಕ್ಕೆ ನಾವು ತಂದಿಲ್ಲ. ಆದ್ರೆ 2022ರಾಗ ಅವ್ರ ಗಮನಕ್ಕೆ ತಂದಿದ್ದೆವು. ಅವ್ರು ಮಾಡ್ರಿ ಅಂತ ಹೇಳಿದ್ರು ಅವಾಗ. ಅದ್ರ ಮುಂದೆ ಅವರು ಏನೂ ಯಾವುದೇ ರೀತಿಯಾದಂಥ ಉತ್ತರವನ್ನು ಕೊಡಲಿಲ್ಲ ಅನ್ನೋದಕ್ಕಿಂತ 2 ವರ್ಷ ಡಿಲೇ ಆಗ್ತದೆ. ಆದ್ರೆ ಈಗ ನೀವೇನು ಕೇಳಿದ ಪ್ರಶ್ನೆಗೆ ನಾನು ಹೇಳಕತ್ತೀನಿ, ಇದು ಕಂಟಿನ್ಯೂ, ಇವತ್ತಿನಿಂದ ಇದು ಪ್ರಾರಂಭ. ಮುಂದಿನ ದಿನವಾಗಿ ಉಗ್ರ ಹೋರಾಟಕ್ಕೂ ತಯಾರಿದೀವಿ, ಧರಣಿ ಸತ್ಯಾಗ್ರಹಕ್ಕೂ ತಯಾರಿದೀವಿ. ಯಾಕೆ ಇನ್ನೂ ಉದ್ಘಾಟನೆ ಆಗ್ತಾ ಇಲ್ಲ? ಕಾಂಗ್ರೆಸ್ ಸರ್ಕಾರ ಬಿಜೆಪಿ ಮಾಡಿದ ಉದ್ಘಾಟನೆ ಮಾಡ್ತಾ ಇದ್ದಾರೆ, ಯಾಕೆ ಲೇಟ್ ಆಗ್ತಾ ಇದೆ? ಜನರು ಪ್ರಶ್ನೆ ಮಾಡ್ತಿದ್ದಾರೆ. ಅದು ಇದ್ರ ಬಗ್ಗೆ ನಮಗೆ ಮಾಹಿತಿ ಇರಂಗಿಲ್ಲ. ಯಾಕೆ ನಾವು ಸರ್ಕಾರದೊಳಗೆ ಕೆಲಸ ಮಾಡ್ತಾರೆ, ಎಲ್ಲ ಸಾರ್ವಜನಿಕರ ಜೊತೆ ಕೆಲಸ ಮಾಡ್ತಿರ್ತೀವಿ. ಇದನ್ನ ತಾವು ಕೇಳ್ಕೊಂಡು ಹೇಳಂದ್ರೆ ಮುಂದಿನ ದಿನಮಾನದೊಳಗೆ ನಾವು ಮಾಹಿತಿ ಹಾಕಿನ ಪ್ರಕಾರ ಇವತ್ತು ಜಿಲ್ಲಾ ಆಡಳಿತಕರೇ ಆಗಲಿ ಅಥವಾ ಸರ್ಕಾರಕ್ಕಾಗಲಿ ಪತ್ರ ಬರೆದಕ್ಕೆ ಅದ್ರ ಬಗ್ಗೆ ತಮಗೆ ನಾವು ತಿಳುವಳಿಕೆ ಕೊಡ್ತೀವಿ. ತಾರತಮ್ಯ ಆಗ್ತಾ ಇದೆ. ಈಗ ಪ್ರೊಜೆಕ್ಟ್ ಇವರು ಗೋವಿಂದ ಕಾರಜೋಳ ತೊಗೊಂಡಿದ್ರು, ಇನ್ನೊಮ್ಮೆ ರಿಪೋರ್ಟ್ ಅವರು ಏನ್ ಹೇಳಿದ್ರು, ಯಾವ ವರ್ಷದಲ್ಲಿ ನೀವು ಮುಗಿಸ್ಕೊಡ್ತೀವಿ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಆ ನಂತರ ಯಾವ ವರ್ಷ ಹೋಯ್ತು, ಗೌರ್ಮೆಂಟ್ ಹೋಯ್ತು, ಮತ್ತೆ ಕಾಂಗ್ರೆಸ್ ಗೌರ್ಮೆಂಟ್ ಬಂತು, ಇನ್ನ ರಿಪೋರ್ಟ್ ಇದ್ರ ಬಗ್ಗೆ MB ಪಾಟೀಲ್ ಜೊತೆ ನಾವು ಕುರಿತು ಚರ್ಚೆ ಮಾಡಿದ್ವಿ ಒಂದ್ಸಲ. ಯಾವಾಗ ಅಂದ್ರೆ ಖಾಸಗಿಯಾಗಿ ಚರ್ಚೆ ಮಾಡಿದೆವು. ನಮ್ದು ಏರ್ಪೋರ್ಟ್ ಯಾವಾಗ ಸ್ಟಾರ್ಟ್ ಆಕತ್ರಿ, ಮತ್ತು ನಾವು ವಿಮಾನದೊಳಗೆ ಹೋಗ್ಬೇಕು ಅನ್ಸಾಕತೈತಿ ಅಂತಂದೆವು. ಅವಾಗ ಅಂದ್ರೆ ತಕ್ಷಣ ನಾನೇ ಅದನ್ನು ಓಪನಿಂಗ್ ಮಾಡ್ತೀನಿ ಅಂತಕ್ಕಂಥ ಒಂದು ಮಾತನ್ನ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ನಮಗೆ ಸುಮಾರು 1 ತಿಂಗಳು 2 ತಿಂಗಳು ಆತೀಗ, 2 ತಿಂಗಳ ಹಿಂದೆ ಚರ್ಚೆ ಮಾಡಿದಾಗ ಹೇಳ್ಯಾರ. ಹೌದು, ರಾಜ್ಯ ಸರ್ಕಾರ ಇದು ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಿರೋದ್ರಿಂದ ರಾಜ್ಯ ಸರ್ಕಾರದವರು ಇದನ್ನ ಮಾಡ್ತೀವಿ ಅಂತಕ್ಕಂಥದ್ದು MB ಪಾಟೀಲ್ ಸಾಹೇಬ್ರಾದ್ರು ಹೇಳ್ಯಾರ. ಮನವಿ ಏನು ಕೊಟ್ಟಿಲ್ಲ, ಖಾಸಗಿಯಾಗಿ ನಾವು ಸುಮ್ಮನೆ ಕೂತ್ ಕ್ಯಾಶುವಲ್ ಆಗಿ ಚರ್ಚೆ ಮಾಡುವಾಗ ಅವ್ರು ನನ್ನ ಕೈಯಿಂದನೇ ವಿಮಾನ ನಿಲ್ದಾಣ ಉದ್ಘಾಟನೆ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ಯಾರ. ಹಾ, ಹೌದು. ಇಲ್ಲ, ಅವ್ರಿಗೆ ನಾವು ಇನ್ನೂ ಥರ ಭೇಟಿಯಾಗಿಲ್ರಿ. ಆದ್ರೆ ಒಂದು ಧನ್ಯವಾದಗಳನ್ನ ಹೇಳ್ಬೇಕಪ್ಪ ಅಂದ್ರೆ, ಇವತ್ತು ನಗರ ಶಾಸಕರು ನಮ್ಮಲ್ಲಿ ಒಂದು ಸಣ್ಣದ ವಿಮಾನ ನಿಲ್ದಾಣ ಆಗಿತ್ತು, ಅವ್ರು ಹೇಳಿದ್ರು ಅದು ಕಟ್ಟೋದು ಡೆಬ್ಬಿ, ನಾವ್ದು ಡೆಬ್ಬಿಗತಿ ಹತ್ತ ನಾನು ಒಂದು ಮಾತು ಹೇಳಿದ್ರು ಅವರು. ಅಂಥದ್ದು ಬೇಡ, ಒಂದು ಬೃಹತ್ ಪ್ರಮಾಣವಾಗಿರ್ತಕ್ಕಂಥ ವಿಮಾನ ನಿಲ್ದಾಣ ಇಲ್ಲಿ ಆಗಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನು ತಳ್ಕೊಂಡು ಅವ್ರು ಅದನ್ನ ಮಾಡಿದ್ರು. ಅವರಿಗೂ ಕೂಡ ನಾವು ಇಲ್ಲಿ ಧನ್ಯವಾದಗಳನ್ನ ಹೇಳ್ತೀವಿ. ಈಗ ಈ ಪ್ರಮುಖ 4 ಬೇಡಿಕೆಗಳು ಈ 4 ಬೇಡಿಕೆಗಳು ಬೇರೆ ಸಂಘಟನೆಗಳು ಯಾವಾಗ ಇನ್ಮೇಲೆ ನಾವು ಅವ್ರ ಜೊತೆ ಚರ್ಚೆ ಮಾಡ್ತೇವೆ ಸರ್. ಅವ್ರ ಜೊತೆ ಚರ್ಚೆ ಮಾಡ್ತೀವಿ, ಬೇಡಿಕೆ ಇಟ್ಟೇವು. ಮಹಾತ್ಮ ಗಾಂಧೀಜಿ ಅವರ ಪೂರ್ತಿ ಬದಲಾವಣೆ ಐತೆ 100%. ಯಾಕಾಗಲ್ಲ ಅಲ್ಲ ಸರ್, ನೀವು ಯಾಕಾಗಲ್ಲ ಹೇಳ್ರಿ? ಈಗ ಕೆಂಪೇಗೌಡ ಬಸ್ ನಿಲ್ದಾಣ ಇಟ್ರಿ, ವಿಮಾನ ನಿಲ್ದಾಣಕ್ಕೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕೆಂಪೇಗೌಡ ಇಟ್ರಿ, ನಾವೇನು ಕೇಳಿಲ್ಲ. ನಾಡಪ್ರಭು ಅವ್ರು ಕರ್ನಾಟಕಕ್ಕೆ ಕೊಡುಗೆ ಅವ್ರದ್ದು ಇಟ್ರಿ. ಮತ್ತೆ ನೀವು ಸಾಂಸ್ಕೃತಿಕ ನಾಯಕ ಬಸವಣ್ಣಂದು ಇಡಲ್ಲ,
ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟವ್ರು ನಿಮ್ದು ಮಹಾತ್ಮ ಗಾಂಧಿ ಪುತ್ಳಿ ಕಾಣಲ್ಲ. ನಾಯಕ ಬಸವಣ್ಣ ಹೌದಲ್ಲ, ಸರ್ಕಾರನ ಘೋಷಣೆ ಮಾಡೋದಿಲ್ಲ. ಮತ್ ಬಸವಣ್ಣವ್ರ ನಾಡಿನಾಗ ಬಸವಣ್ಣನ ಹೆಸರು ಇಡಕ್ ನೀವು ಯಾಕೆ ಹಿಂದೆ ಮುಂದೆ ನೋಡ್ತೀರಿ ಸರ್? ಖಂಡಿತ ಹೇಳ್ತೀವಿ, ನಮ್ಮ ಅಧ್ಯಕ್ಷರು, ರಾಜ್ಯಾಧ್ಯಕ್ಷರು, ಜಿಲ್ಲಾಧ್ಯಕ್ಷರ ನೇತೃತ್ವದೊಳಗ 1 ತಿಂಗಳು ಬಿಟ್ಟಿಂದ ಅವ್ರು ಇದಕ್ಕೆ ಏನೇ ಸ್ಪಂದಿಸದೆ ಹೋದಲ್ಲೇ ಧರಣಿ ಸತ್ಯಾಗ್ರಹ, ಆ ನಂತರ ಉಪ ಸತ್ಯಾಗ್ರಹ, ಆ ನಂತರ ಸಚಿವರ ಮನೆಗೆ ಗೆರವು, ಆ ನಂತರ ಬಿಜಾಪುರ ಸಿಟಿಗೆ ಬಂದು ಇದಕ್ಕೆ ರೈತ ಸಂಘ, ಕಸಾಪ, ಮಾಜಿ ಸೈನಿಕರ ಸಂಘ, ವ್ಯಾಪಾರೋದ್ಯಮ, ವಕೀಲರ ಸಂಘ, ಡಾಕ್ಟರ್ ಅಸೋಸಿಯೇಷನ್, ಬಿಜಾಪುರ ಎಲ್ಲ ನಾಗರಿಕರು, ಮಹಿಳಾ ಸಂಘಟನೆಗಳನ್ನು ತಗೊಂಡು ಇದನ್ನು ಯುದ್ಧದೊಳಗೆ ಗೆಲ್ತೀವಿ. 100% ನ್ಯಾಯಯುತ ಅದ. ಅದು ಚುಂಚನಗೂರು ರಾಜ್ಯದ ಹೆಸರನ್ನ ನಾಮಕರಣ ಮಾಡ್ತೀನಿ ಅಂತ ತಾವೆಲ್ಲ ಮೀಡಿಯಾದಾಗ ನೋಡಿರ್ಬೋದು. ವಿ ಸೋಮಣ್ಣವ್ರು ಹೇಳಿದ್ರು. ಈಗ ನಾವು ನಮ್ಮ ಅಧ್ಯಕ್ಷರು, ನಮ್ಮ ಕಮಿಟಿಯವರು ವಿ ಸೋಮಣ್ಣವ್ರಿಗೆ ಈ ವಾರದಾಗ ನಾವು ಭೇಟಿ ಆಗ್ತೀವಿ. ಈ ಸಂಸದರಿಗೆ ನೀವು ಹೇಳಿದ್ರಲ್ಲಿ ಯಾಕೆ ಲೇಟ್ ಅಂತ, ಕೇಂದ್ರ ಸರ್ಕಾರದ ಮೇಲೆ ರಾಜ್ಯ ಸರ್ಕಾರ, ರಾಜ್ಯ ಸರ್ಕಾರ ಮೇಲೆ ಕೇಂದ್ರ ಸರ್ಕಾರ, ಅದು ಲೇಟ್ ಆಗತ್ತೆ. ನಾವು 2022ರಾಗೂ ಅಧ್ಯಕ್ಷರು ನಾವೆಲ್ಲ ಕೂಡಿ ಶೀಘ್ರದಲ್ಲೇ ವಿಮಾನ ನಿಲ್ದಾಣ ಓಪನ್ ಮಾಡೋಂಥ ಹೋರಾಟನೂ ನಾವು ಮಾಡಿವಿ ಸರ್. ಈ ಮೇಲ್ ಸೇತುವೆ ಲೇಟ್ ಆಯ್ತಲ್ಲ, ಅವಾಗೂ ನಾವು ಜಯ ಸಂಘ, ಕರ್ನಾಟಕ ಸಂಘಟನೆ ನಿಂಬಲ್ಲಿ ನೀವೇ ಸುದ್ದಿ ಮಾಡಿರೋದನ್ನ ನಾವು ಮನವಿ ಕೊಟ್ಟಿವಿ. ಅದನ್ನು ನೀವು ಶೀಘ್ರದಲ್ಲೇ ಮಾಡಿ ಕುಂಟುಣೆ ಅಲ್ರಿ. ಮಂಡ್ಯದ ಹೋಗಿದ್ದೆ ನಾ ಮೊನ್ನೆ. ಮಂಡ್ಯದಾಗ 10 ಫ್ಲೈಓವರ್ ಅದಾವ. ಬಿಜಾಪುರದಾಗ 1 ಫ್ಲೈಓವರ್, 50 ವರ್ಷ ಸ್ವಾತಂತ್ರ್ಯ ಸಿಕ್ಕಿಂದ 1 ಫ್ಲೈಓವರ್ ಆಗ್ಯದ. ಇನ್ನೂ 4 ಅವಶ್ಯಕತೆ ಅದಾವ ಸರ್. ಮುಂದಿನ ದಿನದಾಗ ನಮ್ಮ ಅಧ್ಯಕ್ಷರ ನೇತೃತ್ವದೊಳಗೆ 4 ಫ್ಲೈಓವರ್ ಗಾಂಧಿ ಚೌಕದೊಳಗೆ ನಿಮ್ಗೆ ಹೇಳ್ತೀನಿ ನಾನು. ಎಲ್ಲ ಬೆಂಗಳೂರಾಗ ಸಣ್ಣ ಗಲ್ಲಿ ಒಳಗೆ ಲಿಫ್ಟ್ ಫ್ಲೈಓವರ್ ಮಾಡಿರಿ. ನಮ್ದು ಯಾಕೆ ಮಾಡ್ತಾಯಿಲ್ಲ? ಮ್ಯಾನುವಲ್ ಮಾಡಿರಿ. ನಾವು ಬಿಸಿಲು, ನಮ್ಮ ಜನ ಬಿಸಿಲೊಳಗೆ ಏರ್ ಹೋಗ್ಲಕ್ಕಾಗಲ್ಲ. ಅವ್ರು ಕಾನೂನು ಕ್ರಮ ಕೈಗೊಂಡು ಅಡ್ಡ ದಾರಿಗೆ ರಸ್ತೆ ದಾಟೋ ಪ್ರಯತ್ನ ಮಾಡ್ತಾರೆ. ಅವಾಗ ಅಪಘಾತಗಳಾಗ್ತವು. ನೀವು ಈ ಕಡೆ ಲಿಫ್ಟ್ ಇಡ್ರಿ, ಆರಾಮ್ ಹೋಗ್ತಾನೆ ಮನುಷ್ಯ. ಆ ಥರ ಲಿಫ್ಟ್ ಫ್ಲೈಓವರ್ 5 ಕಡೆ ನಾವು ಅಧ್ಯಕ್ಷರು ಮಾತಾಡಿವಿ. ಈ ಹೋರಾಟ ಮುಗಿಯೋಣ ಅದನ್ನೇ ಮಾಡ್ತೀವಿ ಸರ್. ಬಿಜಾಪುರ ನಗರ ಸುಂದರೀಕರಣ ಆಗಲಿಕ್ಕೆ ಜಯ ಕರ್ನಾಟಕ ಸಂಘಟನೆ ಖಂಡಿತ ಪಾಲಿರ್ತದೆ ಸರ್. ಎಲ್ಲರೂ ಜಾತಿ ಗೀತಿ ನೋಡಕ್ ಹೋದ್ರೆ ನಮಗೆ ಜಾತಿ ಇಲ್ಲ. ಕನ್ನಡನೇ ಒಂದು ಜಾತಿ. ನಾವು ಬಿಜಾಪುರ ಅಭಿವೃದ್ಧಿಗೆ, ನೆಲ ಜಲ, ಈ ತಾಯಿಗೆ, ಈ ಭೂಮಿಗೆ ಅನ್ಯಾಯದ ಕನ್ನಡಕ್ಕೆ ನಾವು ಬರೋರೆ. ಈಗ ಅಧ್ಯಕ್ಷರು ಹೇಳಿದ್ರಲ್ಲ, ನೆಕ್ಸ್ಟ್ನು ಕನ್ನಡ ಬಗ್ಗೆ ನಾವು ಹಾಕೊಂತೀವಿ, ಕನ್ನಡ ಬೋರ್ಡ್ ಬಗ್ಗೆ ಹಾಕೊಂತೀವಿ. ಅದಕ್ಕೆ ಸರ್ ಇದ್ರ ಖಂಡಿತ ಗೆಲ್ತೀವಿ. ನಿಮ್ಮ ಸಹಕಾರ ಇರಲಿ. ಮಾಧ್ಯಮದ ಸ್ವಲ್ಪ ರಾಜ್ಯ ಮಟ್ಟಕ್ಕೆ ಹೋಗಂಗೆ ಸುದ್ದಿ ಆದ್ರೆ ಒಳ್ಳೆಯದಂತೇಳಿ ಜೊತೆಗೆ ಬಂದಿರತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ಧನ್ಯವಾದಗಳನ್ನು ಹೇಳುತ್ತಾ, ನಮ್ಮ ಸಹಕಾರ ನಮ್ಮ ಜಯ ಕರ್ನಾಟಕ ಸಂಘಟನೆ, ಕನ್ನಡ ಪರ ಸಂಘಟನೆಗೆ ಯಾವತ್ತೂ ಇರಬೇಕು ಅಂತಕ್ಕಂಥ ಒಂದು ವಿಶ್ವಾಸವನ್ನು ತಮ್ಮ ಮುಂದೆ ಇಡುತ್ತಾ ತಮಗೆಲ್ಲರಿಗೂ ಧನ್ಯವಾದಗಳು. ಇಲ್ಲಿಗೆ ಸುದ್ದಿಗೋಷ್ಠಿಯನ್ನು ಮುಗಿಸ್ತಾ ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್‌ಪ್ರೆಸ್ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.